ಎಸ್, ಇದ್ರ ಬಗ್ಗೆ ವಿವರವಾಗಿ ಹೇಳೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಜೊತೆಗೆ ಹೈಕೋರ್ಟ್ ನ ವಕೀಲರು ಸುನಿಲ್ ಕುಮಾರ್ ಅವರಿದ್ದಾರೆ. ಸುನಿಲ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಇವತ್ತು ಕೋರ್ಟ್ ನಲ್ಲಿ ವಾದ ವಿವಾದ ಆಗಿರೋದ್ರಿಂದ ಸುನಿಲ್ ಕುಮಾರ್ ಅವರ ಹತ್ರನೇ ಫಸ್ಟ್ ಮಾತಾಡ್ತೀನಿ. ಸುನಿಲ್ ಜಿ, ನಾವು ದರ್ಶನ್ ಕೇಸಲ್ಲಿ ಬೇಕಾದಷ್ಟು ಸಲ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಡಿಬೇಟ್ ಮಾಡಿದೀವಿ, ಬೇರೆ ಬೇರೆ ಅಂಶಗಳನ್ನ ನಾವು ಮಾತಾಡಿದೀವಿ. ಇವತ್ತು ಒಂದು ಟ್ವಿಸ್ಟ್ ಏನಂದ್ರೆ, ಪ್ರದೋಷ್, ವಿನಯ್ ಮತ್ತು ರವಿಶಂಕರ್ A10, A14 ಮತ್ತು A8 ಅಂತ ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್, 3 ಜನ ಮಾಫಿ ಸಾಕ್ಷಿ ಆಗ್ತೀವಿ ನಾವು ಅಂತ ಹೇಳಿದರೆ. ಅದರಲ್ಲೂ ಪ್ರದೋಷ್ ಈ ಪವಿತ್ರ ಗೌಡನ ಜಾಗಕ್ಕೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಹಣಕಾಸಿನ ಟ್ರಾನ್ಸಾಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಇದ್ದಂತ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ನಾನು ಅಂತ ಅರ್ಜಿ ಸಲ್ಲಿಸಿರೋದು ಒಂದ್ ರೀತಿ ಹೊರಗಿನಿಂದ ನೋಡೋರ್ಗೆ ಈ ಪ್ರಕರಣದ ಮೇಲೆ ಇನ್ನಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಏನಾಗ್ಬೋದು ಮಾಫಿ ಸಾಕ್ಷಿಯಾಗಿ, ಇಫ್ ಕೋರ್ಟ್ ಆಕ್ಸೆಪ್ಟ್ ಹಿಮ್ ಆಸ್ ಅ ಮಾಫಿ ಸಾಕ್ಷಿ, ದರ್ಶನ್ ಪರಿಸ್ಥಿತಿ ಏನಾಗಬಹುದು ಅಂತ ಚರ್ಚೆಗಳು ನಡೀತಾ ಇದೆ. ಏನ್ ಹೇಳ್ತೀರಿ ಮೇಡಮ್? ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅಥವಾ ಅಪ್ರೂವರ್ ಆಗ್ತೀನಿ ಅಂತ ಆತ ಏನು ಅಪ್ಲಿಕೇಶನ್ ಹಾಕಿದನು, ಇದು ಇಡೀ ಕೇಸಿನ ಇಡೀ ಒಂದು ಡಿಫರೆಂಟ್ ಟ್ವಿಸ್ಟ್ ಅನ್ನ ತಗೊಳುತ್ತೆ. ಈಗ ಈ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಮೇಲೆ ಈಗ ಯಾರು ಆರೋಪಿ ಕಡೆ ಇರೋ ವಕೀಲರಿಗೂ ಒಂದು ಅವಕಾಶ ಕೊಡ್ತಾರೆ ವಾದ ಮಂಡನೆ ಮಾಡಲಿಕ್ಕೆ. ಮತ್ತೆ ವಾದ ಮಂಡನೆ ಕೇಳಿದ ಮೇಲೆ ನ್ಯಾಯಾಧೀಶರು ಒಂದು ಆದೇಶವನ್ನು ಪಾಸ್ ಮಾಡ್ತಾರೆ. ನಿಜವಾಗ್ಲೂ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಪ್ರದೋಷ್ ಅವ್ರ ಹತ್ರ ಏನಾದ್ರೂ ಅಡಿಷನಲ್ ಮಾಹಿತಿ ಇದೆಯಾ? ಅವರು ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಹಾಕಿರುವಂತಹ ಎವಿಡೆನ್ಸ್, ವಿಟ್ನೆಸ್ ಲಿಸ್ಟ್, ಅದರಲ್ಲಿರುವಂತಷ್ಟು ಹೇಳಿಕೆಗಳು, ಫಾರೆನ್ಸಿಕ್ ಎವಿಡೆನ್ಸ್ ಇವೆಲ್ಲವನ್ನೂ ಬಿಟ್ಟು ಬೇರೆ ಅಡಿಷನಲ್ ಇನ್ಫಾರ್ಮೇಶನ್ ಅಥವಾ ಬೇರೆ ಯಾವ್ದಾದ್ರು ಸಾಕ್ಷಿ ಪುರಾವೆಗಳನ್ನ ಈ ಬಲಪಡಿಸ್ಲಿಕ್ಕೆ ಏನಾದ್ರು ಸಹಾಯ ಮಾಡ್ತಾರಾ ಅನ್ನೋದನ್ನ ಫಸ್ಟ್ ನ್ಯಾಯಾಲಯ ಅದನ್ನ ಗಮನಿಸುತ್ತೆ. ಎರಡನೇದು, ಬೆಟರ್ ಅವರು ಇಂಡಿಪೆಂಡೆಂಟ್ ಆಗಿ ಮತ್ತು ನಿಷ್ಪಕ್ಷಪಾತವಾದಂತ ವಿಟ್ನೆಸ್ ಅಥವಾ ಯಾರ ಮಾತನ್ನ ಹೇಳಿ ಕೇಳಿ ಅಥವಾ ಆರೋಪದಿಂದ ತಪ್ಪಿಸ್ಕೊಳ್ಲಿಕ್ಕೆ ಏನಾದ್ರು ಮಾಫಿ ಸಾಕ್ಷಿ ಆಗಿ ಪರಿವರ್ತನೆಗೊಳ್ತಾ ಇದ್ದಾರಾ, ಎರಡನ್ನೂ ಕೂಡ ನ್ಯಾಯಾಲಯ ನೋಡುತ್ತೆ. ಮತ್ತು ಅವರ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡ್ತಾರೆ. ಮತ್ತು ಆ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತ ಚಾರ್ಜ್ ಶೀಟ್ ಮೆಟೀರಿಯಲ್ ಬಿಟ್ಟು ಬೇರೆ ಹೊಸ ವಿಚಾರಗಳನ್ನ ಹೇಳಿ, ದರ್ಶನ್ ಅವ್ರ ರೋಲ್ ಇದೆ, ನಾನು ಜೊತೆಲಿದ್ದೆ, ಅಲ್ಲಾದಂತ ಕ್ರಿಮಿನಲ್ ಕಾನ್ಸ್ಪಿರಸಿ. ಬೇಕಂದ್ರೆ ತಾವು ನೋಡಿ, ಈಗ ಚಾರ್ಜ್ ಶೀಟ್ ನಲ್ಲಿ ಸುಮಾರು ಒಂದು 3900 ಪೇಜ್ ಚಾರ್ಜ್ ಶೀಟ್ ಅನ್ನ ನಮ್ಮ ಪೊಲೀಸ್ ಇಲಾಖೆಯವರು ಸಲ್ಲಿಸಿದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಮುಂದೆ, ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ 161 ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ. ಬಟ್ ನ್ಯಾಯಾಲಯಕ್ಕೆ ಬಂದಾಗ 161 ಸ್ಟೇಟ್ಮೆಂಟ್ ಅಡ್ಮಿಸಿಬಲ್ ಇರೋದಿಲ್ಲ. ಹಾಗಾಗಿ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಗಳನ್ನ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಮಾಡಬೇಕಾಗ್ತದೆ. ಎಷ್ಟೋ ಕೇಸ್ಗಳು ಯಾವಾಗ ಹಳ್ಳ ಹಿಡಿತವೆ ಅಂದ್ರೆ, ನ್ಯಾಯಾಲಯಕ್ಕೆ ಬಂದಾಗ ಆ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಏನಿರ್ತಾರೆ ಅಲ್ಲೆಲ್ಲ ಉಲ್ಟಾ ಆಗ್ಬಿಡ್ತಾರೆ. ಬಂದಾಗ ಇಲ್ಲ, ಪೊಲೀಸ್ ಅವ್ರು ಹೆದರಿಸಿ ನಮಗೆ ಸ್ಟೇಟ್ಮೆಂಟ್ ಕೊಡಿಸಿದ್ರು ಅಂತ ಹೇಳಿ ತದ್ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಾಗ್ಲೇ ಆರೋಪಿಗಳು ಯಾರು ಇರ್ತಾರೋ ಅವರೆಲ್ಲ ಅಕ್ವಿಟಲ್ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಈಗ ಒಂದು ಪಕ್ಷ ಮಾಫಿ ಸಾಕ್ಷಿ ಆಗ್ಬಿಟ್ರೆ ಅವ್ರನ್ನ ವಿ ವಿಲ್ ಕನ್ಸಿಡರ್ ದಮ್ ಎಸ್ ಎ ವಿಟ್ನೆಸ್ ಅಂಡ್ ನಾಟ್ ಅನ್ ಅಕ್ಯೂಸ್ಡ್. ಮತ್ತು ಅವ್ರ ಇಡೀ ಚಿತ್ರಣವನ್ನ, ಏನಾಯ್ತು, ಎಲ್ಲಿ ಮೀಟಿಂಗ್ ಸೇರಿದ್ರು, ಏನ್ ಪ್ಲಾನ್ ಆಯ್ತು, ಹೇಗ್ ಕರ್ಕೊಂಡ್ ಬಂದ್ರು, ಹಣಕಾಸಿನ ಸೌಲಭ್ಯ ಹೇಗೆ ಕೊಟ್ರು, ಎಲ್ಲವನ್ನೂ ಕೂಡ ಹೇಳ್ತಾ ಬರ್ತಿದ್ದಾಗ ಎಲ್ಲೆಲ್ಲಿ ನಮ್ಮ ಚೈನ್ ಲಿಂಕ್ ಕಟ್ ಆಗಿರುತ್ತೋ ಆ ಲಿಂಕ್ ಎಲ್ಲ ಪೋಣಿಸ್ತಾ ಬರ್ತಾರೆ. ಆಗ ದರ್ಶನ್ ಅವರಿಗೆ ತುಂಬಾ ದೊಡ್ಡ ಆಘಾತ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇವನ್ ತಾವು ಕೂಡ ಅನೇಕ ಡಿಬೇಟ್ಸ್ ಅಲ್ಲಿ ಹೇಳಿದ್ರಿ, ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಕೂಡ ಬಸವರಾಜ್ ಮುದ್ದಗಿಯವರ ಮಾಫಿ ಸಾಕ್ಷಿ ಹೇಗೆ ಪರಿಣಾಮ ಬೀಳ್ತು, ಅವ್ರನ್ನ ಕನ್ವಿಕ್ಷನ್ ಕೊಡ್ಲಿಕ್ಕೆ ಹೇಗೆ ಜಡ್ಜ್ ಮೈಂಡ್ ಅಲ್ಲಿ ಕೂಡ ಹೇಗೆ ಬಂತು. ಹಾಗಾಗಿ ಈ ಏನ್ ಬಗ್ಗೆ ಜಡ್ಜ್ ಸಾಹೇಬ್ರು ಏನದನ್ನ ಮಾಡ್ತಾರೆ, ಹೇಗೆ ಅಪ್ಲಿಕೇಶನ್ ಅಲೋ ಮಾಡ್ತಾರೆ, ಎಲ್ಲವನ್ನೂ ಕೂಡ ಈಗ ಅವ್ರ ಆದೇಶದ ಮೇಲೆ ನಾವು ಕಾದ್ ನೋಡ್ಬೇಕಾಗುತ್ತೆ. ಬಟ್ ಐ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್ ಸುನಿಲ್ ಜಿ, ನಾನು ಮಾತಾಡ್ತೀನಿ, ಲೋಕೇಶ್ ಹತ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಸರ್, ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಂತಹ ಪ್ರಕರಣ, ಸದ್ದು ಮಾಡಿದಂತಹ ಪ್ರಕರಣ, ದರ್ಶನ್ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಜೊತೆಗೆ ಚಾರ್ಜ್ ಶೀಟ್ ಅನ್ನು ಬಹಳ ನೀಟಾಗಿ ಪ್ಲಾನ್ ಮಾಡಿ ಹಾಕಿದ್ದಾರೆ, ಅಂದ್ರೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಈಗ ಮಾಫಿ ಸಾಕ್ಷಿ ಆದಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿಗೆ ಏನೆಲ್ಲ ಸಮಸ್ಯೆಗಳಾಗ್ಬೋದು? ನೀವು ಬೀಯಿಂಗ್ ಅ ರಿಟೈರ್ಡ್ ಪೊಲೀಸ್ ಆಫೀಸರ್, ನೀವು ಇದನ್ನ ಹೇಗೆ ನೋಡ್ತೀರಿ, ಹೇಗೆ ವಿಶ್ಲೇಷಿಸ್ತೀರಿ? ನೋಡಿ, ಮೊದಲನೇದಾಗಿ ಅಪ್ರೂವರ್ಸ್ ಅಂತ ಏನಿರ್ತಾರೆ ಅವ್ರಿಗೆ ಒಂದು ನಾಲೆಡ್ಜ್ಗೆ ಕೊಡ್ತಾರೆ. ಯಾರೇ ಅಡ್ವೊಕೇಟ್ಸ್ ಏನು ತಾನು ಈಗ ಅಪ್ರೂವರ್ ಆಗಿ ಮಾಡಕ್ ಹೋಗ್ತಾರೆ ವಿಚಾರನ, ಅದು ಅವನಿಗೆ ತಿರುಮಂತ್ರನೂ ಆಗ್ಬೋದು. ಅಪ್ರೂವರ್ ಆದ ತಕ್ಷಣ ಮಾಫಿ ಆಗುತ್ತೆ, ಅವನ್ಗೆ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಅದೇ ಅವ್ನು ಹೇಳೋದು ಅವನಿಗೆ ಮತ್ತೆ ಸಮಸ್ಯೆನೂ ಆಗ್ಬೋದು. ಅವನೇನ್ ಒಪ್ಕೊಂತಾನೆ, ಅವಾಗ ಕೋರ್ಟ್ ಇವನನ್ನು ಮಾಫಿ ಮಾಡಂಗಿಲ್ಲ, ಇವನು ಇದರಲ್ಲಿ ಪ್ರಬಲವಾದ ಆರೋಪಿ ಇವನು ಅಂತ ತಗೊಂಡು ಇವನ್ಗೆ ಪನಿಷ್ಮೆಂಟ್ ಜಾಸ್ತಿ ಕೊಡ್ಬೋದು. ಅದು ಒಂದ್ ಪಾಯಿಂಟ್. ಎರಡನೇದು, ಪಾತ್ರಗಳು ಏನೇನಿದಾವಲ್ಲ ಅದು ನಂಬರ್ಸ್ ಮೇಲೆ ಡಿಸೈಡ್ ಆಗಲ್ಲ. ಕೆಲವು ನಂಬರ್ಗಳು ಕಂಪ್ಲೇಂಟ್ FIR ಕೊಟ್ಟಾಗ ಒಂದು ರೀತಿಲಿ ಕೊಟ್ಟಿರ್ತಲ್ಲ, ಅದೇ ರೀತಿಲಿ ಕಂಪ್ಲೇಂಟ್ ಅಲ್ಲಿ ಚಾರ್ಜ್ ಶೀಟ್ ಅಲ್ಲೂ ಸೇರಿಸ್ಬಿಡ್ತಾರೆ 1 2 3 4 ಅಂತ ಹೇಳಿ. ಅದು ಅದೆಲ್ಲ ಮುಖ್ಯ. ಅವ್ರ ಪಾತ್ರಗಳು ಯಾವ್ಯಾವ ರೀತಿಲಿ ಆಗಿದೆ, ಅಪರಾಧ ನಡೆಯಕ್ಕೇನಿದೆಯಲ್ಲ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ನೀವ್ ಅನ್ಕೊಂಡಾಗ A1 ಅವರು ಮುಖ್ಯ, A10 ಮುಖ್ಯ ಅಲ್ಲ ಅಂತ ಪ್ರಶ್ನೆ ಏನಿಲ್ಲ. ಯಾರಿಗ್ ಬೇಕಾದ್ರೂ ಏನಾದ್ರು ವಿಚಾರ ಬರ್ಬೋದು. ಇಲ್ಲಿ
ಇವನು A8, A10 ಮತ್ತೆ A14 ಮೂರ್ ಜನ ಏನು ಅಪ್ರೋಚ್ ಆಗಕ್ಕೆ ಹೊರಟಿದ್ದಾರೆ. ಇವ್ರ ಪಾತ್ರಗಳ ಮೇಲೆ ತೀರ್ಮಾನ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಪ್ರದೋಷ್ ಪಾತ್ರ ತುಂಬಾ ಇದೆ. ಯಾಕೆಂದ್ರೆ ಅವನು ರೇಣುಸ್ವಾಮಿ ಕರ್ಕೊಂಡ್ ಬಂದ ಮೇಲೆ ಅವ್ರನ್ನ ಸ್ಪಾಟಿಗೆ ಕರ್ಕೊಂಡು ಹೋಗೋದು, ಆಕೆಯನ್ನ ಪವಿತ್ರ ಗೌಡನ ಅಲ್ಲಿ ಏನ್ ಹೊಡೆಯೋದು ಬಡಿಯೋದು ಎಲ್ಲ ನೋಡಿರ್ತಾನೆ. ಅದು ಅವನು ಒಬ್ಬ ಪ್ರಮುಖ ಸಾಕ್ಷಿ ಇದ್ದಾನೆ. ಎರಡನೇದು ವಿನಯ್, ಅವನು ಹೋಟ್ಲ್ ಏನು ಓನರ್ ಇದ್ದಾನೆ, ಅಲ್ಲಿ ಕಾನ್ಸ್ಪಿರಸಿ ಏನ್ ನಡೆಯುತ್ತೆ ಅದ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವನು ಇರ್ತಾನೆ. ಇನ್ನೊಬ್ಬ ಶಂಕರ್ ಅನ್ಸುತ್ತೆ, ಮೋಸ್ಟ್ಲಿ 8. ಅಲ್ಲಿಂದ ಕರ್ಕೊಂಡ್ ಬರ್ತಾರಲ್ಲ ಚಿತ್ರದುರ್ಗದಿಂದ, ದಟ್ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಕಿಡ್ನಾಪ್ ಅಂತ ಏನು ಹೇಳ್ತೀವಿ, ಫಸ್ಟ್ ಕಿಡ್ನಾಪು, ಆಮೇಲೆ ಅಸಾಲ್ಟು, ಮರ್ಡರು, ಆಮೇಲೆ ಅಶಿಂಗ್ ಆಫ್ ದಿ ಎವಿಡೆನ್ಸಸ್ ಎತ್ಕೊಂಡು ಹೋಗಿ ಆಚೆಗೆ ಎಸೆಯಕ್ಕೆ ಇದೇ ಪ್ರದೂಷನು ಪಾತ್ರ ಇದೆ ಅಲ್ಲಿ. ಅವನೇ 30 ಲಕ್ಷಕ್ಕೆ ಮಾತಾಡಿ ಅದೆಲ್ಲ ಮಾಡೋದು, ಅದೆಲ್ಲ ಅವನ ಪಾತ್ರ ಇದೆ ಇಲ್ಲಿ. ಇದು ಸ್ಟ್ರಾಂಗ್ ಎವಿಡೆನ್ಸ್ ಎಗನೆಸ್ಟ್ ದರ್ಶನ್ ಆಗುತ್ತೆ. ಆದ್ರೆ ಇವ್ರ ಪಾತ್ರನು ಅದರಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಇವ್ರಿಗೂ ಪನಿಷ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಏನು ತಗೊಂಡ್ ಮಾಡಂಗಿಲ್ಲ. ಮಾಫಿ ಆಗೋದಿಲ್ಲ. ಇವ್ರಿಗೂ ನಾಳೆ ಅದು ತೊಂದರೆ ಆಗ್ಬೋದು. ಅಪ್ರೂವರ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ವಜಾಗ್ ಹೋಗುತ್ತೆ, ಅವನಿಗೆ ಪನಿಷ್ಮೆಂಟ್ ಕೊಡೋ ಪಾಯಿಂಟ್ ಬರೋದಿಲ್ಲ. ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಏನ್ ಅವನು A1 ಇದ್ದ, ಇವ್ರು ವಿನಯ್ ಕುಲಕರ್ಣಿ ಬಿಟ್ಟರೆ ನೆಕ್ಸ್ಟ್ ಇದ್ದವನ್ ಏನಿದ್ದ, ಅವನ್ ಪಾತ್ರ ಅದ್ರಲ್ಲಿ ತುಂಬಾ ಇತ್ತು. ಅದಕ್ಕೆ ಕೋರ್ಟು ಅದನ್ನ ಸೀರಿಯಸ್ ಆಗಿ ತಗೊಂತು. ಇಲ್ಲಿ ಅದನ್ನ ಎಷ್ಟು ಮಟ್ಟಿಗೆ ತಗೊಂಡು ಏನೋ ಕೋರ್ಟು ನನಗೆ ಮಾತಾಡ್ತೀನಿ. ಸುನಿಲ್ ಜಿ, ಐ ಹ್ಯಾವ್ ಸೋ ಮೆನಿ ಕ್ವೆಶನ್ಸ್. ಅಂದ್ರೆ ನಂಬರ್ ಆಫ್ ಕ್ವೆಶನ್ಸ್ ರನ್ನಿಂಗ್ ಇನ್ ಮೈ ಮೈಂಡ್. ಕ್ವೆಶನ್ಸ್ ಅನ್ನೋದಕ್ಕಿಂತ ಅದು ಹೆಂಗಾಗ್ತಿದೆ ಅಂತಂದ್ರೆ, ಸಿ ಇಫ್ ಇಟ್ ಆಲ್ ಇದು ಹಂಗಾದ್ರೆ ಹಿಂಗಾದ್ರೆ ಅನ್ನೋದಕ್ಕಿಂತ ಎಷ್ಟು ಜನ ಬೇಕಾದ್ರೂ ಮಾಫಿ ಸಾಕ್ಷಿ ಆಗ್ಬೋದಾ ಅನ್ನೋದು ಒಂದು ಪ್ರಶ್ನೆ. ಲೈಕ್ ಈಗ ವಿನಯ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿರೋದು, ರವಿಶಂಕರ್ ಹೇಳಿರೋದು, ಈಗ ಆಲ್ರೆಡಿ ಇಬ್ರು ಹುಡುಗರನ್ನ ಅಪ್ರೂವಲ್ ಆಗಿ ಮಾಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋದು ಕೂಡ ಮಾಹಿತಿ ಇದೆ ಈ ವಿಚಾರದಲ್ಲಿ. ಎಷ್ಟು ಜನ ಬೇಕಾದ್ರೂ ಮಾಫಿ ಸಾಕ್ಷಿ ಆಗಬಹುದಾ ಈ ಅಂದ್ರೆ ಯಾವುದೇ ಪ್ರಕರಣದಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಒಂದು ಪ್ರಶ್ನೆ. ಇಫ್ ಇಟ್ ಆಲ್ A1 A2 ಮಾಫಿ ಸಾಕ್ಷಿ ಆಗ್ಬಿಟ್ರೆ ಹೇಗೆ? ಎಸ್ ಮ್ಯಾಮ್, ಒಳ್ಳೆ ಕ್ವಶನ್ ಕೇಳಿರೋದು. ಈಗ ಎಲ್ಲರೂ ಕೂಡ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಆಗುದಿಲ್ಲ. ಕೋರ್ಟ್ ಕೂಡ ಏನ್ ಮಾಡುತ್ತೆ, ಕೋರ್ಟ್ ಹ್ಯಾಸ್ ಟು ಪರ್ಮಿಟ್ ಹೂ ಕ್ಯಾನ್ ಬಿ ಎ ವಿಟ್ನೆಸ್. ಮತ್ತು ಮಾಫಿ ಸಾಕ್ಷಿ ಯಾರು ಹಾಕ್ಬೇಕು ಅಂದ್ರೆ ಅಲ್ಲೊಂದು ಕೆಲವು ಗೈಡ್ಲೈನ್ಸ್ ಅನ್ನು ನೋಡ್ತಾರೆ. ಒಂದು ಪಕ್ಷ ಆರೋಪಿ ನಂಬರ್ 1 ನೇರವಾಗಿ ಕೊಲೆ ಮಾಡಿದ್ದಾರೆ, ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ತುಂಬಾ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ಅವ್ರು ಮಾಫಿ ಸಾಕ್ಷಿ ಆಗ್ತೀವಿ ಅಂದ್ರೆ ಅವ್ರನ್ನ ಮಾಡ್ಕೊಳೋದಿಲ್ಲ. ಯಾಕಂದ್ರೆ ಅವರು ಶಿಕ್ಷೆಗೆ ಅರ್ಹರು ಅಂತ ಹೇಳಿ ಅನೇಕ ಪ್ರಕರಣಗಳಲ್ಲಿ ಅವ್ರನ್ನ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಯಾರು ಮಾಫಿ ಸಾಕ್ಷಿ ಮಾಡ್ಕೋತಾರೆ, ಅವ್ರ ರೋಲ್ ಕಮ್ಮಿ ಇರುತ್ತೆ. ಅವ್ರ ಅಕ್ಯೂಸ್ ನಂಬರ್ 14 15 ಬೇರೆ ರೋಲ್ ಅಲ್ಲಿ ಇರ್ತಾರೆ. ಅವ್ರು ಟ್ರಾನ್ಸ್ಪೋರ್ಟೇಷನ್ ಮಾಡಿರ್ತಾರೆ ಅಥವಾ ದುಡ್ಡನ್ನ ಹಣಕಾಸಿನ ಸೌಲಭ್ಯ ಕೊಟ್ಟಿರ್ತಾರೆ, ಕಾನ್ಸ್ಪಿರಸಿ ಭಾಗ ಆಗಿರ್ತಾರೆ. ಬಟ್ ನೇರವಾಗಿ ಎಲ್ಲೂ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಆಗಿರೋದಿಲ್ಲ. ಹಾಗಾಗಿ ಆ ತರದಂತ ಯಾರು ಕ್ಯಾರೆಕ್ಟರ್ ಇರ್ತಾರೋ ಅವ್ರನ್ನ ಮಾಫಿ ಸಾಕ್ಷಿ ಮಾಡ್ಲಿಕ್ಕೆ ಅನುಕೂಲ ಅಂತ ಹೇಳಿ ನ್ಯಾಯಾಧೀಶರನ್ನ ಗಮನಿಸ್ತಾರೆ. ಅವ್ರ ರೋಲು, ಅವ್ರ ಮೇಲಿನ ಸಾಕ್ಷಿಗಳಿದೆ, ಅವರ ಈ ಕೊಲೆಯಲ್ಲಿ ಅವರ ಪಾತ್ರ, ಅವ್ರ ಹಣಕಾಸಿನ ಸೌಲಭ್ಯ ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಹೇಗೆ ಭಾಗಿಯಾಗಿದ್ದಾರೆ ಎಲ್ಲವನ್ನೂ ನೋಡಿ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ನಿಜವಾಗ್ಲೂ ಅವರು ಅಂತ ಹೇಳಿ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಹಾಗಾಗಿ 3-4 ಜನ ಅಪ್ಲಿಕೇಶನ್ ಹಾಕಿದ್ರು ಕೂಡ 1 or 2 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ನಿಜವಾಗ್ಲೂ ಯಾರಿದ್ರಲ್ಲಿ ಮೊದಲಿನಿಂದ ಕೊನೆಯವರೆಗೂ ಭಾಗಿಯಾಗಿದ್ರು, ಎಲ್ಲರ ಮಾಹಿತಿ ಯಾರಿಗಿದೆ, ಮತ್ತು ಕೊನೆಯ ನ್ಯಾಯಾಲಯದ ಉದ್ದೇಶ ಏನಪ್ಪಾ ಅಂದ್ರೆ ನೊಂದವ್ರಿಗೆ ನ್ಯಾಯ ಕೊಡಬೇಕು ಮತ್ತು ಯಾರು ನಿಜವಾದಂತ ಆರೋಪಿತರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಆ ಶಿಕ್ಷೆ ಕೊಡ್ಲಿಕ್ಕೆ ಒಬ್ಬ ಮಾಫಿ ಸಾಕ್ಷಿ ಮುಂದೆ ಬಂದು ಹೇಳಿಕೆ ಕೊಟ್ಟು ನನಗೆ ಹೆಲ್ಪ್ ಮಾಡ್ತಾನೆ ಅನ್ನೋದಾದ್ರೆ ಅದನ್ನ ನಾನು ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯ ಅವ್ರನ್ನ ಕನ್ಸಿಡರ್ ಮಾಡುತ್ತೆ. ಯಾವ ಅಪ್ಲಿಕೇಶನ್ ಅಲೋ ಮಾಡ್ತಾರೆ, ಯಾವ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅಂತ ನಾವೀಗ ಕಾದ್ ನೋಡ್ಬೇಕಾಗುತ್ತೆ. ಆಲ್ಮೋಸ್ಟ್ 2 ವರ್ಷ ಆಯ್ತು ಅಂತ ಅಂದ್ಕೊಳ್ತೀನಿ ಪ್ರಕರಣ ಆರಂಭ ಆಗಿ. 2 ವರ್ಷದಿಂದ ಪ್ರದೋಷ್ ಮಾಫಿ ಸಾಕ್ಷಿ ಆಗಿರ್ಲಿಲ್ಲ. ಸೊ ಈಗ ಆತ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದಿದ್ದಾನೆ. ಸೊ ಅದು ಆರೋಪಿಯ ಒಂದು ಗಿಲ್ಟ್ ಫೀಲಿಂಗ್ ಬಿಟ್ಟಿರೋದು ಅಂತ ಅಂದ್ಕೊಳ್ಬಹುದಾ ಅಥವಾ ಹೇಗೆ? ಖಂಡಿತ ಮೇಡಮ್. ಯಾಕಂದ್ರೆ ಎಷ್ಟೋ ಜನ ಆರೋಪಿಗಳು 1 ವರ್ಷ 2 ವರ್ಷ 3 ವರ್ಷ ಕಾರಾಗೃಹದಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಮನಸ್ಸು ಪರಿವರ್ತನೆ ಆಗ್ಬಿಡುತ್ತೆ ಅವ್ರಿಗೂ. ಇಲ್ಲ, ನನ್ನ ಕಡೆಯಿಂದ ಈಗ ಆಗೋಯ್ತಲ್ಲ, ಒಬ್ಬನ ಕೊಲೆ ಆಗಿದೆ ಮತ್ತು ಯಾರ ಮಾತು ಕೇಳಿ ನಾನು ಸಂಚಿನಲ್ಲಿ ಭಾಗಿ ಆಗ್ಬಿಟ್ಟೆ, ನೇರವಾಗಿ ನಾನು ಕೊಲೆ ಮಾಡಿಲ್ಲ, ಬಟ್ ಆದ್ರೂ ಕೂಡ ಒಂದು ಸಂಚಿನಲ್ಲಿ ನಾನು ಭಾಗಿ ಆಗಿದ್ದೀನಿ, ನನಗೂ ಒಂದು ಮನಸ್ಸಾಕ್ಷಿ ಇದೆ. ಮತ್ತು ಮಾಫಿ ಸಾಕ್ಷಿ ಆದ್ರೆ ಬೆನಿಫಿಟ್ ಕೂಡ ಇದೆ. ಆತ ಈ ಶಿಕ್ಷೆಯಿಂದ ಹೊರಗೆ ಬರ್ಬೋದು. ನಾಳೆ ದಿವಸ ಒಂದು ಪಕ್ಷ ಎಲ್ಲ ಆರೋಪಿಗಳಿಗೆ ಏನಾದ್ರು ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷ 15 ವರ್ಷ ಶಿಕ್ಷೆ ಕೊಟ್ಟಾಗ ಇವರು ಕೂಡ ಪ್ರದೋಷ್ ಕೂಡ ಸಾಕ್ಷಿ ನಂಬರ್ 14 ಆರೋಪಿ ನಂಬರ್ 14 ಇರೋದ್ರಿಂದ ಆ ಕಾಮನ್ ಆಗಿ ಅವ್ರಿಗೂ ಕೂಡ ಶಿಕ್ಷೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು ಪ್ರಾಸಿಕ್ಯೂಷನ್ ಹೆಲ್ಪ್ ಮಾಡಿ ನ್ಯಾಯಾಲಯಕ್ಕೆ ಒಂದು ಮಾಫಿ ಸಾಕ್ಷಿಯಾಗಿ ನಡೆದಂತ ಎಲ್ಲ ಚಿತ್ರಣವನ್ನು ಹಾನೆಸ್ಟ್ ಆಗಿ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಶಿಕ್ಷೆಯಿಂದ ಕೂಡ ನನಗೊಂದು ಗಿಲ್ಟ್ ಫೀಲಿಂಗ್ ಇದೆ. ನಿಮಗೆ ಗೊತ್ತಿರೋ ಹಂಗೆ ಈ ಕೊಲೆ ಕೇಸಲ್ಲಿ ಸಾಕ್ಷಿ ನಾಶ ಪಡಿಸಕ್ಕೆ ದುಡ್ಡು ಕಲೆಕ್ಟ್ ಮಾಡಿದ್ದು ಪ್ರದೋಷ್. ಬೇರೆ ವ್ಯಕ್ತಿಗಳನ್ನ ಈ ಕೊಲೆ ಕೇಸಲ್ಲಿ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡಿ ಸೂತ್ರಧಾರ ಆಗಿದ್ದು ಪ್ರದೋಷ್.
ರೇಣುಕಾಸ್ವಾಮಿ ಡೆತ್ ಆಗಿದೆ ಅಂತ ಹೇಳಿ ದರ್ಶನ್ಗೆ ತಿಳಿಸಿದ್ದು ಪ್ರದೋಷು. ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡನ ಕರ್ಕೊಂಡು ಬಂದಿದ್ದು ಪ್ರದೋಷು. ಸಂಚಿನಲ್ಲಿ ಕಂಟಿನ್ಯೂಸ್ಲಿ ಡೇ 1 ಇಂದ ಹಿಡಿದು ರೇಣುಕಾಸ್ವಾಮಿ ಬಾಡಿಯನ್ನ ಡಿಸ್ಪೋಸ್ ಮಾಡೋವರೆಗೂ ಇದ್ದಿದ್ದು ಪ್ರದೋಷು. ಸೊ ಈ ರೀತಿ ಈತನ ಪಾತ್ರ ಇದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಾಗ ಈಸ್ ಇ ಫಿಟ್ ಟು ಕನ್ಸಿಡರ್ ಆಸ್ ಅನ್ ಅಪ್ರೂವರ್? ಅದನ್ನ ಮೇಡಮ್ ನ್ಯಾಯಾಧೀಶರು ಅದನ್ನ ಗಮನಿಸ್ತಾರೆ. ಈಗ ತಾವ್ ಹೇಳಿದ ಎಲ್ಲ ಪಾಯಿಂಟ್ ಅನ್ನು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ಆರ್ಗ್ಯುಮೆಂಟ್ ಅಲ್ಲಿ ಮಂಡಿಸ್ತಾರೆ. ಇಲ್ಲಿ ಅವರು ಈಗ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಅಪ್ಲಿಕೇಶನ್ ಹಾಕದ್ಮೇಲೆ ಆರೋಪಿ ಕಡೆಯಿಂದ ಇರುವಂತ ವಕೀಲರು ಯಾರಿದ್ದಾರೆ ಅವ್ರು ಇದನ್ನೆಲ್ಲವನ್ನು ಹೇಳ್ತಾ ಬರ್ತಾರೆ. ನೀವು ಈತನ ಆರೋಪಿ ಮಾಡಿದ್ರೆ ಈತನ ಪಬ್ಬಲ್ಲೇ ಕಾನ್ಸ್ಪಿರಸಿ ಪ್ಲಾನ್ ಆಗಿದೆ, ಈತ ಹಣಕಾಸಿನ ಸೌಲಭ್ಯ ಕೊಟ್ಟ, ಬೇರೆ ಯಾರನ್ನೂ ಅಪ್ರೂವರ್ ಆಗಿ ಯಾರನ್ನೂ ಇಬ್ಬರನ್ನ ಸರೆಂಡರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟ, ಅದ್ರೊಳಗೆ ಹಣಕಾಸಿನ ಸಹಾಯ ಕೊಟ್ಟ, ಎಲ್ಲದರಲ್ಲೂ ನೇರವಾಗಿ ಈತ ಭಾಗಿಯಾಗದ್ಮೇಲೆ ಈತ ನೀವು ಅಪ್ರೂವರ್ ಹೇಗ್ ಮಾಡ್ತೀರಿ? ಬೇಕು ಅಂತ ಈತ ಶಿಕ್ಷೆಯಿಂದ ಬಚಾವಾಗ್ಲಿಕ್ಕೆ ಇನ್ನೊಬ್ಬರನ್ನ ಸಿಗ್ಸ್ಲಿಕ್ಕೋಸ್ಕರ ಇವನು ಆಗ್ತಿದ್ದಾನೆ, ಇವನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಅಂತ ಹೇಳಿ ನೀವು ಹೇಳಿದ ಎಲ್ಲ ಪಾಯಿಂಟ್ ಅನ್ನು ಕೂಡ ನ್ಯಾಯಾಧೀಶರು ಗಮನಕ್ಕೆ ತರ್ತಾರೆ. ಅವೆಲ್ಲವನ್ನು ಕನ್ಸಿಡರ್ ಮಾಡಿ ನ್ಯಾಯಾಧೀಶರು ಏನ್ ತೀರ್ಮಾನ ಕೊಡ್ತಾರೆ, ಈತನ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಿ ಈತನ ಅಪ್ರೂವರ್ ಮಾಡ್ತಾರಾ, ಇಲ್ಲ ಈ ಸಮಯದಲ್ಲಿ ಅವಕಾಶ ಇಲ್ಲ, ನಾವು ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡೋದಿಲ್ಲ, ಸಾಕಷ್ಟು ಸಾಕ್ಷಿಗಳಿದೆ, ಅದು ಸಾಕು ಅಂತ ಹೇಳಿ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದನ್ನ ನ್ಯಾಯಾಧೀಶರ ಆದೇಶದ ಮೇಲೆ ನಾವು ಕಾದ್. ಓಕೆ, ಇನ್ನೊಂದು ಪ್ರಶ್ನೆ ಸುನಿಲ್ ಜಿ. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿರುವಂತ ಪ್ರದೋಷ್, ಇಫ್ ಎಟ್ ಆಲ್ ಇಫ್ ಕೋರ್ಟ್ ಅಗ್ರೀಸ್ ಅಥವಾ ಆಕ್ಸೆಪ್ಟ್ ಹಿಸ್ ಅಪ್ರೂವರ್ ಇದು ಅರ್ಜಿಯನ್ನ, ಅವನು ಸ್ಟೇಟ್ಮೆಂಟ್ ಮಾಡುವಾಗ ದರ್ಶನ್ ಹೊಡೆದಾಗ ಅವನು ಸಾಯಲಿಲ್ಲ, ದರ್ಶನ್ ಹೊಡೆದು ಹೋದ್ಮೇಲೆ ಅವ್ನು ಬದುಕಿದ್ದ ಅಂತ ಏನಾದ್ರೂ ಇಫ್ ಹಿ ಗಿವ್ ಸಚ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಟುವರ್ಡ್ಸ್ ದರ್ಶನ್ಗೆ ಹೆಲ್ಪ್ ಆಗೋ ಥರ ಏನಾದರೂ ಸ್ಟೇಟ್ಮೆಂಟ್ ಮಾಡಿದ್ರೆ, ನಾನು ಎಲ್ಲನೂ ನಿಮ್ಮ ಮುಂದೆ ಇಡ್ತಾ ಇರೋದು ಜನಗಳ ಒಂದು ಸಾರ್ವಜನಿಕರು ಏನ್ ಚರ್ಚೆ ಮಾಡ್ತಾರೆ, ಕಾನೂನಿನ ಬಗ್ಗೆ ಅಲ್ಪ ಸ್ವಲ್ಪ ಅರಿವಿದ್ದು ಪಬ್ಲಿಕ್ ವಾಯ್ಸ್ ಏನಿದೆ ನಾನು ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಪ್ರದೋಷ್ ಏನಾದ್ರೂ ದರ್ಶನ್ ಫಾರ್ ಏನಾದ್ರೂ ಅವರು ಸಾಕ್ಷಿಗಳನ್ನ ಹೇಳಿದ್ರೆ ಆಗ ಏನಾಗ್ಬೋದು? ಒಂದು ಪಕ್ಷ ಮಾಫಿ ಸಾಕ್ಷಿಯವರು ಒಂದು ಅಪ್ಲಿಕೇಶನ್ ಹಾಕಿ ಒಂದು ಪಕ್ಷ ಕೋರ್ಟ್ ನಲ್ಲಿ ಪ್ರತಿಕೂಲವಾದಂತ ಒಂದು ಹೇಳಿಕೆ ಕೊಟ್ರೆ, ಯಾರು ಪ್ರಬಲವಾದಂತ ಆರೋಪಿಗಳಿದ್ದಾರೆ ಅವ್ರಿಗೆ ಹೆಲ್ಪ್ ಆಗೋ ರೀತಿನಲ್ಲಿ ತಾವ್ ಹೇಳ್ದಂಗೆ ಏನಾದ್ರು ಸಾಕ್ಷಿ ಏನಾದ್ರು ಹೇಳಿಕೆ ಕೊಡಕ್ ಶುರು ಮಾಡ್ತು ಅನ್ನೋದಾದ್ರೆ ಆಗ ಮಾಫಿ ಸಾಕ್ಷಿಗೆ ಅದನ್ನ ಇರೋದಿಲ್ಲ ಅಂತ ಹೇಳಿ ನ್ಯಾಯಾಲಯ ಅವ್ರನ್ನ ಆಟೋಮೆಟಿಕಲಿ ಅವ್ರನ್ನ ಆರೋಪಿ ಸ್ಥಾನಕ್ಕೆ ಕಳಿಸ್ಬಿಡುತ್ತೆ. ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಮಾಡುತ್ತೆ. ನೀವು ಮಾಫಿ ಸಾಕ್ಷಿ ಆಗ್ತೀವಿ ಅನ್ನೋದಾದ್ರೆ ಕೋರ್ಟ್ಗೆ ಫುಲ್ ಸತ್ಯ ಹೇಳ್ಬೇಕು, ಏನಾಗಿದೆ ಪೊಲೀಸರು ಚಾರ್ಜ್ ಶೀಟ್ ಹೇಳ್ಬೇಕಾಗ್ತದೆ. ಚಾರ್ಜ್ ಶೀಟ್ ಸುಳ್ಳಾಗಿ ಅದೇ ಟ್ರೂತ್ ಇದೆ ಅಂತ ಅವ್ನು ವಾದ ಮಾಡಿದ್ರೆ, ಅದು ಟ್ರೂತ್ ಒಂದು ವಾದ ಮಾಡಿದ್ರೆ ಅದಕ್ಕೆ ನಮ್ಗೆ ಎವಿಡೆನ್ಸ್ ಬೇಕಾಗ್ತದೆ. ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾರೆ, ನೀವೇನಾದ್ರೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀರಾ, ನೋಡಿ ಇವ್ರು ಹೇಳಿರುವಂತ ಮಾಹಿತಿ ಪ್ರಕಾರ ನೀವು ಒಂದು ಮಾಹಿತಿ ಕಲೆ ಹಾಕಿ ಕೋರ್ಟ್ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ ಅಥವಾ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಹಾಕಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಒಂದು ಡೈರೆಕ್ಷನ್ ಕೊಡ್ತಾರೆ ನ್ಯಾಯಾಲಯ. ಹಾಗಾಗಿ ಕೊರೋಬರೇಟಿವ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ. ಮಾಫಿ ಸಾಕ್ಷಿ ಏಂತಾನೆ ಹೇಳಿಕೆಯನ್ನು ಕೊಡ್ತಾನೆ ಅದನ್ನ ಕೊರೋಬರೇಷನ್ ಮಾಡ್ಲಿಕ್ಕೂ ಒಂದು ಅವಕಾಶ ಇದೆ. ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಫರ್ದರ್ ಇನ್ವೆಸ್ಟಿಗೇಷನ್ಗಳು ಕೂಡ ಒಂದು ಅವಕಾಶ ತಗೊಂಡು ಅದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಫಿ ಸಾಕ್ಷಿಯನ್ನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನ್ಯಾಯಾಲಯ ಆತನನ್ನ ಕ್ಯಾನ್ಸಲ್ ಮಾಡಿ ಆತನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಮತ್ತು ಮುಂದೆ ಆತನ ಮೇಲೆ ಅತಿ ಹೆಚ್ಚು ಶಿಕ್ಷೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ಎಸ್ ಲೋಕೇಶ್ ಸರ್, ನೀವೇನೋ ಇದೇ ವಿಚಾರವಾಗಿ ನೀವೇನೋ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ರಿ, ಹೇಳಿ ಸರ್. ಇದೇ ಪ್ರಶ್ನೆ ನಿಮ್ಗೂ ನಂದು. ನೋಡಿ, ಅಪ್ರೂವರ್ ಅಂತ ಕೋರ್ಟ್ಗೆ ಅವನು ಅರ್ಜಿ ಹಾಕಿದ ತಕ್ಷಣ ಇವ್ನು ಹೇಳಿದ್ದೆಲ್ಲ ಅದನ್ನು ಕೋರ್ಟ್ ತಗೊಂಡು ಕೂತ್ಕೊಳಕ್ಕೇನು ಮೂರ್ಖತನ ಮಾಡೋದಿಲ್ಲ. ಕೋರ್ಟ್ ಜಡ್ಜಸ್ ಅದಕ್ಕೆ ರಿಲೇಟೆಡ್ ಆಗಿ ಅವ್ನು ಹೇಳದ್ದು ಸಮಂಜಸವಾಗಿದ್ರೆ ಮತ್ತು ನೈಜಾಂಶನ ಹೇಳ್ತಾ ಇದ್ದೇನೆ ಅಂತ ತಗೊಂಡಾಗ ಮಾತ್ರ ಅವ್ನು ಅಪ್ರೂವರ್ ಅಂತ ಫೈನಲ್ ಮಾಡುತ್ತೆ. ಇಲ್ದಿದ್ರೆ ಇಟ್ ಕ್ಯಾನ್ ರಿಜೆಕ್ಟ್ ಆಲ್ಸೋ. ಅವನು ನೀನು ಅಪ್ರೂವರ್ ಆಗಿ ಲಾಯಕ್ಕಿಲ್ಲ, ನೀನ್ ಆರೋಪಿಯಾಗಿ ನಿಂತ್ಕೊಂತ ಹೇಳ್ಬೋದು. ಅವ್ನು ಅಪ್ರೂವರ್ ಅಂತ ಅರ್ಜಿ ಕೊಟ್ಟ ತಕ್ಷಣ ಅಪ್ರೂವರ್ ಅವ್ನು ಹೇಳಿದ್ದೆಲ್ಲ ಸತ್ಯ ಅಂತ ಏನ್ ಮಾಡೋದು ಬರೋದಿಲ್ಲ. ಅಥವಾ ಅವ್ನು ಏನೋ ದರ್ಶನ್ ಫೇವರ್ ಆಗುವಂತ ವಿಚಾರ ಹೇಳಿದ್ರು ಅಂತ ನೀವೇನೋ ಹೇಳ್ತಿದ್ರಿ, ಅದನ್ನ ಹೇಳಿದ್ರು ಬೇರೆ ಕೇಳಬೇಕು ಅಂತ ಇಲ್ಲ. ಯಾಕಂದ್ರೆ ಅವ್ನು ಆರೋಪಿ ಸ್ಥಾನದಲ್ಲಿರೋನು, ಅವ್ನು ಅವ್ರ ಪರವಾಗಿ ಮಾತಾಡ್ತೇನೆ ಅಂತ ಸಹಜವಾಗಿ ಎಲ್ಲರೂ ಯೋಚನೆ ಮಾಡ್ತಾರೆ. ಕೋರ್ಟ್ ಅವ್ನ ಅಪ್ರೂವರ್ ಅಂತ ಮಾಡೋದೇ ಇಲ್ಲ, ಅವಾಗ ಆಚಿಕೆ ಆಗುತ್ತೆ. ಅವನ್ನ ನಿಮ್ ಮಾಹಿತಿಗೆ ಹೇಳ್ತಾ ಇದ್ದೀನಿ. ವಾಸ್ತವಾಂಶ ಹೇಳಕ್ ಅವಕಾಶ ಅವ್ನಿಗೆ ಕೊಡ್ತಾರಷ್ಟೇನೆ. ಹಂಗಿದ್ದಾಗ ಅಪ್ರೂವರ್, ವಾಸ್ತವಾಂಶ ಬಿಟ್ಟು ಅವ್ನು ಬೇರೆ ಮಾತಾಡಕ್ ಹೋದ್ರೆ ಅವನು ಅಪ್ರೂವರ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅವ್ನು ಆಚಿಕೆ ಆಗ್ತದೆ. ಓಕೆ ಸುನಿಲ್ ಜಿ, ಇಷ್ಟೊಂದು ಜನ ಆರೋಪಿಗಳಿರುವಂತಹ ಸಂದರ್ಭದಲ್ಲಿ, ಒಂದು 16 ರಿಂದ 17 ಜನ ಆರೋಪಿಗಳಿರುವಂತಹ ಪ್ರಕರಣದಲ್ಲಿ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಹೇಳೋದು ಎಲ್ರಿಗೂ ಕಷ್ಟ ಆಗುತ್ತೆ. ಇಂಥವಾಗ್ಲೇ ಇದು ಮುಗಿಬಹುದು ಅಂತ ಹೇಳೋದು. ಬಟ್ ಇಂಥ ಒಂದು ದೊಡ್ಡ ಪ್ರಕರಣಗಳಲ್ಲಿ ಇಷ್ಟು ಜನ ಭಾಗಿಯಾಗಿರುವಾಗ ಎಷ್ಟೋ ಪ್ರಕರಣಕ್ಕೆ ಪ್ರಕರಣವೇ ಖುಲಾಸೆ ಆಗಿರೋ ಎಕ್ಸಾಂಪಲ್ಗಳು ನಮ್ಮ ಮುಂದೆ ಇದಾವೆ. ಸೊ ಈ ಮಾಫಿ ಸಾಕ್ಷಿ ಅಂತ ಬಂದಾಗ ಒಂದು ಅನುಮಾನ ಏನಂದ್ರೆ, ಆಲ್ ಆಫ್ ಎ ಸಡನ್ ಈ ಮೂರ್ ಜನ ಮಾಫಿ ಸಾಕ್ಷಿ ಆಗಕ್ಕೆ ಹೆಂಗ್ ಒಪ್ಕೊಂಡ್ರು, ಹೆಂಗ್ ಅರ್ಜಿ ಹಾಕೊಂಡ್ರು, ಇದರಿಂದ ಏನಾದ್ರೂ ಅಜೆಂಡಾ ಇದೆಯಾ? ಸಿ ಇಟ್ಸ್ ಆಲ್ ಅ ಪಬ್ಲಿಕ್ ಅಸಂಪ್ಷನ್. ಜಸ್ಟ್ ಒಂದು ಜನರಲ್ ಡೌಟ್ಗಳು ಬರುತ್ತೆ. ಏನ್ ಹೇಳ್ತೀರಿ ಇಂಥ ಪ್ರಕರಣಗಳಲ್ಲಿ ನೀವು?
ಸಹಜವಾಗಿ ಮೇಡಮ್, ಇದು ಎಷ್ಟೋ ತರ ಸೆನ್ಸೇಷನಲ್ ಕೇಸ್ಗಳಲ್ಲಿ ಕೆಲವರು ಆರೋಪದಿಂದ ಬಚಾವಾಗ್ಲಿಕ್ಕೆ, ಶಿಕ್ಷೆಯಿಂದ ಬಚಾವಾಗ್ಲಿಕ್ಕೆ, ಅಥವಾ ತಾವ್ ಹೇಳಿದಂಗೆ ಏನಾದ್ರು ಮನಸ್ಪರಿವರ್ತನೆ ಆಗಿ ಒಂದು ಗಿಲ್ಟಿ ಕಾನ್ಶಿಯಸ್ ನಲ್ಲಿ ಕೆಲವರು ಮಾಫಿ ಸಾಕ್ಷಿ ಆಗ್ತಾರೆ. ಕೆಲವರು ಆರೋಪಿಗಳಿಗೆ ಹೆಲ್ಪ್ ಮಾಡ್ಲಿಕ್ಕೆ, ಪ್ರಧಾನ ಆರೋಪಿಗಳು 1, 2, 3 ಅಕ್ಯೂಸ್ಗಳು ಯಾರಿರ್ತಾರೋ ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ಕೂಡ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದು ತನಿಖೆಯನ್ನು ದಿಕ್ ತಪ್ಪಿಸ್ಲಿಕ್ಕೆ ಅಥವಾ ಟ್ರಯಲ್ ನ ದಿಕ್ ತಪ್ಪಿಸ್ಲಿಕ್ಕೂ ಕೂಡ ನೋಡ್ತಾರೆ. ಇವೆಲ್ಲವನ್ನು ಕೂಡ ನ್ಯಾಯಾಧೀಶರು ಬಹಳಷ್ಟು ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿರುವಂತ ಪ್ರಕರಣ, ಸುಪ್ರೀಂ ಕೋರ್ಟ್ ಕೂಡ 1 ವರ್ಷದಲ್ಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಸಾಕ್ಷಿ ವಿಚಾರಣೆ ಮಾಡಿ ಮುಗಿಸಿ ಅಂತ ಹೇಳಿದೆ. ಹಾಗೆ ಡೇ ಟು ಡೇ ಟ್ರಯಲ್ ಕೂಡ ನಡೀತಾ ಇದೆ. ಒಂದು ಪಕ್ಷ ಕೋರ್ಟ್ ಸಮಯ ಹಾಳು ಮಾಡ್ಲಿಕ್ಕೆ ಅಥವಾ ಟ್ರಯಲ್ ಅನ್ನ ದಿಕ್ ತಪ್ಪಿಸ್ಲಿಕ್ಕೆ ಏನಾದ್ರು ಮಾಫಿ ಸಾಕ್ಷಿ ಏನಾದ್ರು ಮಿಸ್ಗೈಡ್ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಬಂದು ಏನಾದ್ರು ಈ ತರ ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಯಾಲಯ ಅದನ್ನ ಸೀರಿಯಸ್ ಆಗಿ ತಗೊಳುತ್ತೆ. ಅಂದ್ರೆ ನಾನು ನಿಮ್ ರೀತಿ ಅಡ್ವೊಕೇಟ್ ಅಲ್ಲ, ಬಟ್ ಬೀಯಿಂಗ್ ಅ ಜರ್ನಲಿಸ್ಟ್ ಜಸ್ಟ್ ಡೌಟ್ಸ್ ಗಳು ಹೇಗ್ ಬರುತ್ತೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಈಗ 1 ವರ್ಷದ ಒಳಗಡೆ ಮುಗಿಸಬೇಕು ಅಂತ ಹೇಳಿದ್ರೆ ಆಲ್ರೆಡಿ 2 months ಆಗೋಗಿದೆ, ಅನದರ್ 10 months ಇಸ್ ಲೆಫ್ಟ್ ಔಟ್. ಆಯ್ತಾ, ಆ 10 ತಿಂಗಳಲ್ಲಿ ಈ ಮಾಫಿ ಸಾಕ್ಷಿಯಾಗಿ ಬಂದು ಇದನ್ನೇನಾದ್ರೂ ಕೋರ್ಟ್ ಅಥವಾ ಪ್ರಕರಣದ ದಿಕ್ಕು ತಪ್ಸಕ್ಕೆ ಏನಾದ್ರೂ ಪ್ಲಾನಿಂಗ್ ನಡೀತಾ ಇದೆಯಾ, ಅಥವಾ ನೀವು ಹೇಳ್ದಂಗೆ A1 A2ಗೆ ಹೆಲ್ಪ್ ಮಾಡೋ ದಿಕ್ಕಿನಲ್ಲಿ ಏನಾದ್ರೂ ಇದು ನಡೀತಾ ಇದೆಯಾ? ಯಾಕೆಂದ್ರೆ ಅಫ್ಕೋರ್ಸ್ ಪಶ್ಚಾತ್ತಾಪ ಯಾರಿಗೆ ಯಾವಾಗ ಬೇಕಾದ್ರೆ ಕಾಡ್ಬೋದು, ಅದ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕಾಗಲ್ಲ. ಯಾರಿಗೆ ಇವಾಗಲೇ ಯಾಕೆ 2 ವರ್ಷ ಆಗೋವರೆಗೂ ಯಾಕೆ ಪಶ್ಚಾತ್ತಾಪ ಆಗಿರಲಿಲ್ಲ ಅಂತ ಐ ಕೆ ನಾಟ್ ಆಸ್ಕ್ ಸಚ್ ನಾನ್ ಸೆನ್ಸ್ ಕ್ವೆಶನ್ಸ್ ಹಿಯರ್. ಸೊ ಪ್ರಕರಣದ ದಿಕ್ಕು ನೀವು ಹೇಳ್ದಂಗೆ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಏನಾದರೂ ಈ ರೀತಿಯಾದಂತಹ ಒಂದು ಇಸ್ ಇಟ್ ಅನ್ ಪಾರ್ಟ್ ಆಫ್ ದ ಅಜೆಂಡಾ ಅಥವಾ ಏನು ಎತ್ತ ಅನ್ನೋದು ಜನರಲ್ ಆಗಿ ಪ್ರಶ್ನೆ ಉದ್ಭವ ಆಗುತ್ತೆ ಮೇಡಮ್. ಬಟ್ ಅದನ್ನ ಈಗ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ಪ್ರಿಮೇಚೂರ್. ನಾವು ಓಕೆ, ಈಗ ಮೊದಲನೇದಾಗಿ ಅವ್ರ ಅಪ್ಲಿಕೇಶನ್ ಅನ್ನ ಜಡ್ಜ್ ಸಾಹೇಬ್ರು ಅಕ್ಸೆಪ್ಟ್ ಮಾಡ್ತಾರ ಅನ್ನೋದು ಫಸ್ಟ್ ನೋಡ್ಬೇಕಾಗ್ತದೆ. ಅದನ್ನ ರಿಜೆಕ್ಟ್ ಕೂಡ ಮಾಡಬಹುದು ಜಡ್ಜ್ ಸಾಹೇಬ್ರು. ಇಲ್ಲ, ನಾವು ಅಕ್ಸೆಪ್ಟ್ ಮಾಡೋದಿಲ್ಲ, ಆಲ್ರೆಡಿ ಈಗ ನನ್ನ ನಂಗೊಂದು ಟೈಮ್ ಫ್ರೇಮ್ ಕೊಟ್ಟಿದ್ದಾರೆ, ನಾನು ಬಹಳಷ್ಟು ಬೇಗ ಟ್ರಯಲ್ ಮುಗಿಸ್ಬೇಕು ಅಂತೇಳಿ ರಿಜೆಕ್ಟ್ ಕೂಡ ಮಾಡಬಹುದು. ಒಂದು ಪಕ್ಷ ಅಕ್ಸೆಪ್ಟ್ ಮಾಡಿದಾಗ ಅಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರ ಹೇಳಿಕೆಯನ್ನು ತಗೋತಾರೆ. ಆ ಹೇಳಿಕೆಯಲ್ಲಿ ಏನು ಹೊಸ ವಿಚಾರಗಳನ್ನು ತಿಳಿಸ್ತಾರೆ, ಈಗ ಇಡೀ ಕೇಸ್ಗೆ ಇಡೀ ಟ್ವಿಸ್ಟ್ ಕೊಡಲಿಕ್ಕೆ ಇನ್ನ ಹೊಸ ವಿಚಾರಗಳು, ಹೊಸ ಸಾಕ್ಷಿ ಎವಿಡೆನ್ಸ್ ಗಳನ್ನ ಏನ್ ಕೊಡ್ತಾರೆ ಅದನ್ನು ಕೂಡ ನ್ಯಾಯಾಲಯ ಗಮನಿಸಿ ಅವ್ರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಟ್ರಯಲ್ಗೆ ತಗೊಂಡು ಬಾಕಿ ಏನೇನು ಇರ್ತದೆ ಅದನ್ನೆಲ್ಲ ಅವರು ಡಿಸ್ಕಾರ್ಡ್ ಮಾಡಿ ಎವಿಡೆನ್ಸ್ ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಟ್ರಯಲ್ ಮುಗಿಸ್ಲಿಕ್ಕೆ ನ್ಯಾಯಾಧೀಶರು ಎಲ್ಲವನ್ನು ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಲೋಕೇಶ್ ಸರ್, ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ? ಈ ರೀತಿ 2-3 ಜನ ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಮುಂದೆ ಬರುವಂತದ್ದು ಏನ್ ಹೇಳಕ್ ಇಷ್ಟಪಡ್ತೀರಿ, ಮತ್ತು ದರ್ಶನ್ಗೆ ಏನೆಲ್ಲ ಸಂಕಟಗಳು ಉಂಟಾಗಬಹುದು ಅಂತ ಹೇಳ್ತೀರಿ? ನೋಡಿ, ದರ್ಶನ್ಗೆ ಸಂಕಟ ಅದು ಇನ್ನೂ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮಾಫಿ ಸಾಕ್ಷಿಗಳು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಅವೆಲ್ಲ ವಿಚಾರ, ಅದನ್ನ ಕೋರ್ಟು ಅವ್ರನ್ನ ಮಾಫಿ ಸಾಕ್ಷಿ ಅಂತ ಒಪ್ಕೊಳಕ್ಕೆ ರೆಡಿ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಅದೆಲ್ಲ ಆಗೋಕ್ಕೆ ಟೈಮ್ ತಗೊಳುತ್ತೆ. ಒಂದು, ಇವರು ಟೈಮ್ ಇನ್ನು ಎಕ್ಸ್ಟೆಂಡ್ ಮಾಡಕ್ಕೋಸ್ಕರ ಇವರು ಬಂದು ಇವೆಲ್ಲ ಆಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಬೇಗ ಮುಗಿದಷ್ಟು ಅವ್ರಿಗೆ ಸರಿಯಾಗುತ್ತೆ ವಿಚಾರ. ಇವರು ಇದು ಮತ್ತೆ ಈ ತರದ ವಿಚಾರಗಳು ತಂದಾಗ ಅದು ಡೇಟ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೊಟ್ಟಿರೋದು 1 ವರ್ಷದೊಳಗೆ ಸಾಧ್ಯ ಆದ್ರೆ ಮುಗಿಸ್ಬೇಕು ಅಂತ ಹೇಳಿರೋದು. ಮುಗಿಸ್ಲೇಬೇಕು ಆ 1 ವರ್ಷದೊಳಗೆ ಅಂತ ಅಲ್ಲ, ಸಾಧ್ಯವಾದ್ರೆ ಆ 1 ವರ್ಷದೊಳಗೆ ಮುಗಿಸಕ್ ಪ್ರಯತ್ನ ಮಾಡಿ, ಆಮೇಲೆ ಅವ್ರ ಬೇಲ್ ಮ್ಯಾಟರ್ಸ್ ಇದ್ರೆ ಆಮೇಲೆ ನೋಡೋಣ ಅಂತ ಅವ್ರಿಗೆ ಹೇಳಿರೋದು. ಕೋರ್ಟ್ ಸಮಸ್ಯೆಗಳು ಬೇಕಾದಷ್ಟು ಇದೆ. PP ಆಬ್ಸೆಂಟು, ಜಡ್ಜಸ್ ಆಬ್ಸೆಂಟು, ಲಾಯರ್ಸ್ ಆಬ್ಸೆಂಟು, ಸಾಕ್ಷಿಗಳು ಆಬ್ಸೆಂಟು, ಇದು ಬೇರೆ ಎಲ್ಲ ಸೇರ್ಕೊಳುತ್ತೆ ಅದ್ರೊಳಗಡೆ ಡೇಸ್ ಮುಂದೆ ಹೋಗೋದಕ್ಕೆ. ಮತ್ತೆ ಈ ತರದ್ದು ಇಂಟ್ರಪ್ಷನ್, ಯಾವ್ದೋ ಮಾಫಿ ಇದಾಗ್ತೀನಿ ಅಂತ, ಇದೆಲ್ಲದು ನಿಮ್ಗೆ ಟೈಮ್ ಲಿಮಿಟೇಷನ್ ಅಲ್ಲಿ ಸ್ವಲ್ಪ ಕ್ವಶನ್ ಇದೆ. ನಮ್ಮ ಜುಡಿಷಿಯರಿ ಸಿಸ್ಟಮ್ ಅಷ್ಟೊಂದು ನೀವು ಅನ್ಕೊಂಡಂಗೆ ಏನ್ ಫಾಸ್ಟ್ ಇಲ್ಲ. ಎಲ್ಲ 5 ಕೋಟಿ ಕೇಸು ಇಂಡಿಯಾದಲ್ಲಿ ಆಲ್ಮೋಸ್ಟ್ 5 crores ಕೇಸಸ್ ಪೆಂಡಿಂಗ್ ಇದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್. ಅದಕ್ಕೆ ಇದೊಂದೇ ಸ್ಪೆಷಲ್ ಆಗಿ ಇದೊಂದೇ ಕೇಸ್ ಅರ್ಜೆಂಟ್ ಆಗಿ ಮುಗಿಸ್ಬೇಕು ಅನ್ನೋ ಪ್ರಶ್ನೆ ಅದೆಲ್ಲ ಸಾಧ್ಯ ಇಲ್ಲದ ವಿಚಾರ. ಇಲ್ಲಿ ದರ್ಶನ್ಗೆ ತೊಂದರೆ ಆಗೋದು. ಮಾತಾಡ್ತೀನಿ ಲೋಕೇಶ್ ಸರ್. ಹಿರಿಯ ವಕೀಲರು ದಿವಾಕರ್ ಅಂತೇಳಿ ಪ್ರದೋಷ್ ಪರ ವಕೀಲರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್ ಸುನಿಲ್ ಜಿ, ನನ್ನ ಕಡೆಯ ಪ್ರಶ್ನೆ ನಿಮಗೆ, ಮಾಫಿ ಸಾಕ್ಷಿ ಆಗುವಂತಹ ಸಂದರ್ಭದಲ್ಲಿ ಬೇರೆ ಆರೋಪಿಗಳು ಅಬ್ಜೆಕ್ಟ್ ಮಾಡಬಹುದಾ? ಈಗ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಿರೋದಕ್ಕೆ ಕ್ಯಾನ್ ದೇ ಪುಟ್ ಅನ್ ಅಬ್ಜೆಕ್ಷನ್ ಆರ್ ಅಪೋಸ್ ಮಾಡಬಹುದಾ ಅದಕ್ಕೆ ಅವರು? ಹೇಗೆ? ಖಂಡಿತ ಮೇಡಮ್, ಅವ್ರು ಅಬ್ಜೆಕ್ಷನ್ ಮಾಡಬಹುದು. ಅಬ್ಜೆಕ್ಷನ್ ಹಾಕಿ ಡೀಟೇಲ್ ಆಗಿ ಆರ್ಗ್ಯುಮೆಂಟ್ ಕೂಡ ಮಾಡಬಹುದು. ಆತ ಕೊಟ್ಟರು 161 ಸ್ಟೇಟ್ಮೆಂಟ್ ಆಗ್ಬಹುದು. ಎಲ್ಲ ಹೇಳಿಕೆಗಳಲ್ಲೂ ಕೂಡ ಒಂಥರ ಕೊಟ್ಟು ಈಗ ನಮಗೇನೋ ತೊಂದರೆ ಆಗ್ಲಿಕ್ಕೆ ಅಥವಾ ಯಾರ ಚಿತಾವಣೆಯಿಂದನೋ ಹೇಳಿ ನಮಗೀಗ ಮಾಫಿ ಸಾಕ್ಷಿಯಾಗಿ ತಾನು ಬಚಾವಾಗ್ಲಿಕ್ಕೋಸ್ಕರ ನಮ್ಮನ್ನ ಬಲಿಪಶು ಮಾಡ್ಲಿಕ್ಕೆ ಆತ ಮಾಡ್ತಾ ಇದ್ದಾನೆ. ಇದು ಸಹಜ ನ್ಯಾಯದ ಪರಿಸ್ಥಿತಿ ವಿರುದ್ಧವಾಗಿದೆ. ಖಂಡಿತವಾಗ್ಲೂ ತಾವು ಅಲೋ ಮಾಡಬೇಡಿ ಅಂತ ಹೇಳಿ ಸೀರಿಯಸ್ ಆಗಿ ಅಬ್ಜೆಕ್ಷನ್. ಸುನಿಲ್ ಜಿ, 1 ನಿಮಿಷ ಮಾತಾಡ್ತೀನಿ.